ಬಸವನಗುಡಿಯ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿ. ದೂರು ನೀಡಿರೋ ಸಂತ್ರಸ್ತೆಯನ್ನ ಕರೆತಂದಿದ್ದಾರೆ ಪೊಲೀಸರು. ಬಸವನಗುಡಿಯಲ್ಲಿರುವ ರೇವಣ್ಣ ಅವರ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಸ್ಪಾಟ್ ಮಹಜರು ಕೂಡ ತನಿಖೆಯ ಒಂದು ಭಾಗ. ರೇವಣ್ಣ ಅವರ ಬಸವನಗುಡಿಯ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದು ಮಹಜರು ಮಾಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಸವನಗುಡಿಯ ನಿವಾಸಕ್ಕೆ ಭದ್ರತೆಯನ್ನ ಒದಗಿಸಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬಸವನಗುಡಿಯಲ್ಲಿರ್ತಕ್ಕಂಥ ರೇವಣ್ಣ ಅವರ ನಿವಾಸ. ಇದಕ್ಕಿದ ಹಾಗೆ ಪೊಲೀಸರ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಹೀಗಾಗಿ ಸಹಜವಾಗಿ ಅನುಮಾನ ಏನೋ ಆಕ್ಟಿವಿಟಿ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ದೂರುದಾರೆ ಸಂತ್ರಸ್ತೆಯನ್ನ ಸದ್ಯಕ್ಕೆ ಬಸವನಗುಡಿಯಲ್ಲಿರ್ತಕ್ಕಂಥ ರೇವಣ್ಣ ಅವರ ನಿವಾಸಕ್ಕೆ ಕರ್ಕೊಂಡು ಬರಲಾಗಿದೆ. ಸ್ಥಳ ಮಹಜರನ್ನ ಮಾಡಿ ಅವರ ಪರ ವಕೀಲರು ಸಹ ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಯಾಕಂದರೆ ಆ ಒಂದು FIR ಅಲ್ಲಿ ಆ ಸಂತ್ರಸ್ತೆ ಏನು ದಾಖಲಾಗಿತ್ತಲ್ಲ, ಯಾಕಂದರೆ ಇದೇ ಮನೆಯಲ್ಲಿ ರೇವಣ್ಣವರು ಆ ಒಂದು ಸಂತ್ರಸ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂಬುದು ಗಂಭೀರ ಆರೋಪ ಜೊತೆಗೆ FIR ಅಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಸ್ಥಳ ಮಾಜರಾಗುತ್ತೆ. ಕಿಚನ್ ಅಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದಂತೆ ಏನೋ ಒಂದು ದೂರದಲ್ಲಿ ದಾಖಲಾಗಿದೆ. ಮತ್ತೊಂದು ಕಡೆ ಬೆಡ್ರೂಮಲ್ಲಿ ಸಹ ಏನೋ ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಂತ್ರಸ್ತೆ. ಯಾಕಂದರೆ ಒಳನರಸೀಪುರ ಇದರಲ್ಲಿ ಸಹ ಏನು ಈಗ ನೋಡ್ತಿರ್ಬೋದು, ಸಂತ್ರಸ್ತೆಯನ್ನು ಈಗ ಕರೆದುಕೊಂಡು ಬರ್ತಿದ್ದಾರೆ. ಒಳಗೆ ರೇವಣ್ಣ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ SIT ತಂಡ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು, ಸಂತ್ರಸ್ತೆ ನೋಡ್ತಿರ್ಬೋದು. SIT ಅಧಿಕಾರಿಗಳಿಗೆ ಸ್ಥಳ ಮಾರ್ಜರ್ ಮಾಡಲು ಈಗ ಸಂತ್ರಸ್ತೆಯನ್ನು ಕರ್ಕೊಂಡು ಬರ್ತಿದ್ದಾರೆ. ಸುಮಾರು ಈ 3 ಲೇಡೀಸ್ SIT ತಂಡದ ಸಿಬ್ಬಂದಿಗಳಿದ್ದಾರೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು, ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಸ್ಥಳ ಮಾಜರಾಗುತ್ತೆ. ಯಾಕಂದರೆ ಈ ಮನೆಯಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೋ ಆ ಸ್ಥಳ ಅಂದರೆ ದೌರ್ಜನ್ಯ ಎಸಗಿದ್ದಾರೆ ರೇವಣ್ಣ ಎಂಬುದು ಉಲ್ಲೇಖವಾಗಿತ್ತು. ಹೀಗಾಗಿ SIT ಸಿಬ್ಬಂದಿಗಳೀಗ ಆ ಲೇಡಿನ ಅಂದರೆ ಸಂತ್ರಸ್ತೆಯನ್ನು ಈಗ ಕರೆದುಕೊಂಡು ಬಂದು ಈಗ ಸ್ಥಳ ಮಾಜರು ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. SIT ತಂಡ ಒಳಗಡೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಆಗಿದೆ. ಮತ್ತೊಂದು ಕಡೆ ಅವರು ವಕೀಲರಾದ ರೇವಣ್ಣ ಅವರ ವಕೀಲರಾದ ಲಾಯರ್ ಸಹ ಇಲ್ಲೇ ಇದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಭದ್ರತೆ ಕೈಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್, ಸ್ಥಳದಿಂದ ನಮ್ಮ ಪ್ರತಿನಿಧಿ ವೀರೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಆ ಸಂದರ್ಭದಲ್ಲೇನೆ ಸಂತ್ರಸ್ತೆಯನ್ನ ರೇವಣ್ಣ ಅವರ ನಿವಾಸಕ್ಕೆ ಕರೆದುಕೊಂಡು ಬಂದ್ರು SIT ಅಧಿಕಾರಿಗಳು, ಮಹಿಳಾ ತಂಡ, SIT ಅಧಿಕಾರಿಗಳ ಮಹಿಳಾ ತಂಡ. ಒಟ್ಟು 3 ಆಫೀಸರ್ಸ್ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನು ಸಂತ್ರಸ್ತೆ ದೂರಿನಲ್ಲಿ ಹೇಳಿರುವ ಪ್ರಕಾರ ಹೊಳೆನರಸೀಪುರದ ನಿವಾಸ ಹಾಗೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನಿವಾಸ, ಇಲ್ಲೂ ಕೂಡ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಆ ಸ್ಥಳದ ಮಹಜರನ್ನು ಮಾಡಲಿಕ್ಕೆ ಇದೀಗ SIT ಅಧಿಕಾರಿಗಳು ಆಕೆಯನ್ನ ರೇವಣ್ಣ ಅವರ ನಿವಾಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 4 ದಿನ SIT ಕಸ್ಟಡಿಯಲ್ಲಿದ್ದಾರೆ ರೇವಣ್ಣ. ಅವರ ಭೇಟಿಗೆ ವಕೀಲರಾದ ಶಂಕರಪ್ಪ ಅವರು ಬಂದಿದ್ದಾರೆ. ಪ್ರತಿದಿನ ವಕೀಲರನ್ನ ಭೇಟಿಯಾಗಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ಳಲಾಗಿದೆ. 1 ಗಂಟೆಗಳ ಕಾಲ ರೇವಣ್ಣ ಅವರನ್ನ ಭೇಟಿಯಾಗಲಿಕ್ಕೆ ಅವರ ಪರ ವಕೀಲರಾದ ಶಂಕರಪ್ಪ ಅವರಿಗೆ ಅವಕಾಶ ಇರುತ್ತೆ. ಸದ್ಯಕ್ಕೆ ರೇವಣ್ಣ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ವಕೀಲರು ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. 2 ಪ್ರಮುಖ ವಿದ್ಯಮಾನಗಳು ಅಟ್ ಅ ಟೈಮ್ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಕೀಲರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ರೇವಣ್ಣ. ಮುಂದಿನ ಕಾನೂನಾತ್ಮಕ ಹೋರಾಟ ಯಾವ ಥರದ್ದಿರುತ್ತೆ, ಏನು ಆಪ್ಷನ್ಸ್ ಇದೆ, ಅವರು ಮುಂದೆ ಬೇಲನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ, ಇದೆಲ್ಲದರ ಬಗ್ಗೆ ಸಲಹೆಗಳನ್ನು ಪಡೆದುಕೊಳ್ತಾ ಇದ್ದಾರೆ ವಕೀಲ ಶಂಕರಪ್ಪ ಅವರಿಂದ ರೇವಣ್ಣ. ಮತ್ತೊಂದು ಕಡೆ ಬಸವನಗುಡಿಯಲ್ಲಿರುವ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ.
ಈಗ ಶಂಕರಪ್ಪ ವಕೀಲರು ರೇವಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸುತ್ತಿದ್ದಾರೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಬೆಂಗಳೂರಿನ ಸಿಐಡಿ ಕಚೇರಿ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ನಿನ್ನೆ ಕೂಡ ನಾವು ಒಂದಷ್ಟು ಮಾಹಿತಿಯನ್ನ ನೀಡಿದ್ವಿ, ಏನು ಆಪ್ಷನ್ಸ್ ಇದೆ ರೇವಣ್ಣ ಅವರ ಮುಂದೆ ಜಾಮೀನನ್ನ ಪಡೆದುಕೊಳ್ಳಿಕ್ಕೆ ಅಂತ ಹೇಳಿ. ಇದೀಗ ವಕೀಲರು ಭೇಟಿಯಾಗಿದ್ದಾರೆ, ಚರ್ಚೆ ಯಾವ ರೀತಿ ನಡೀತಿರೋ ಸಾಧ್ಯತೆ ಇದೆ? ಸ್ಮಿತಾ, ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ರೇವಣ್ಣ ಅವರನ್ನು ಹೊರತರೋದಕ್ಕೆ ಅವರ ಲೀಗಲ್ ಟೀಮ್ ಅಂದರೆ ವಕೀಲರ ತಂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಿದೆ. ಯಾವ ಒಂದು ಗ್ರೌಂಡ್ಸ್ ಮೇಲೆ ಇವರನ್ನು ಬೇಲ್ ಅರ್ಜಿ ಹಾಕಬೇಕು, ಯಾವ ಗ್ರೌಂಡ್ಸ್ ಮೇಲೆ ಕೇಳಿದರೆ ನ್ಯಾಯಾಧೀಶರು ಬೇಲನ್ನು ಕೊಡ್ತಾರೆ, ಜೊತೆಗೆ ಈ ಒಂದು ಕೇಸ್ನಲ್ಲಿ ಯಾವ ರೀತಿ ಒಂದಷ್ಟು ಸೆಕ್ಷನ್ಗಳಿದೆ, ಜೊತೆಗೆ ಇವರ ಪಾತ್ರಕ್ಕೆ ಏನೆಲ್ಲ ಅಲ್ಲಿ ಎಷ್ಟರ ಮಟ್ಟಿಗೆ ಆರೋಪ ಮಾಡಲಾಗಿದೆ, ಆ ಆರೋಪ ಎಷ್ಟು ಸುಳ್ಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ರೇವಣ್ಣ ಅವರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಯಾಕಂದರೆ ಇದು ಸದ್ಯಕ್ಕೆ FIR ಆಗಿರೋದು ಆರೋಪದ ಆಧಾರದ ಮೇಲೆ, ಆದರೆ ಅದೇನು ಸತ್ಯ ಅನ್ನೋದು ಸಂತ್ರಸ್ತೆ ಮತ್ತು ಆರೋಪಿ ಇಬ್ಬರಿಗೂ ಕೂಡ ಗೊತ್ತಿರುತ್ತೆ. ಇದು ಯಾರು ಸತ್ಯ ಯಾರು ಸುಳ್ಳು ಅವರಿಬ್ಬರ ಮಧ್ಯೆ ಇರುವಂಥ ಕನ್ಫ್ಯೂಷನ್. ಇದನ್ನು ಈಗ ಅವರ ಪರ ವಕೀಲರು ಅಂದರೆ ರೇವಣ್ಣ ಪರ ವಕೀಲರು ಅವರನ್ನು ಹೊರಗಡೆ ತರೋದಕ್ಕೆ ಪ್ಲಾನನ್ನು ಹಾಕ್ತಿದ್ದಾರೆ. ಪ್ರತಿದಿನವೂ ಕೂಡ 1 ಗಂಟೆಗಳ ಕಾಲ ಮಾತನಾಡೋದಕ್ಕೆ ಅವಕಾಶವನ್ನು ನೀಡಿದೆ ಕೋರ್ಟ್. ಅದೇ ವಿಚಾರವಾಗಿ ಇವತ್ತು ಅವರನ್ನು ಹೊರತರೋದಕ್ಕೆ ಕಾನೂನಾತ್ಮಕವಾಗಿ ಒಂದಷ್ಟು ಚರ್ಚೆಗಳನ್ನು ನಡೆಸ್ತಿದ್ದಾರೆ. ಸದ್ಯಕ್ಕೆ ಅವರು SIT ಕಸ್ಟಡಿಲಿದ್ದಾರೆ. 4 ದಿನಗಳ ಕಾಲ ನಿನ್ನೆ ನ್ಯಾಯಾಧೀಶರು ಕಸ್ಟಡಿಗೆ ಆದೇಶ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. 4 ದಿವಸದವರೆಗೂ ಕೂಡ ಅವರಿಗೆ ಬೇಲ್ ಸಿಗುವಂಥದ್ದು ಡೌಟು. ಯಾಕಂದರೆ ತನಿಖಾ ಭಾಗವಾಗಿ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆರೋಪಿಗೆ ಜಾಮೀನು ಸಿಗೋದು ಡೌಟು. ಈಗಾಗಲೇ ಅವರು ಮಧ್ಯಂತರ ಜಾಮೀನನ್ನು ಅರ್ಜಿ ಹಾಕಿದ್ರು. ಆಗ ವಾದ ವಿವಾದವನ್ನು ಮಂಡಿಸಿದ್ದಂತಹ ನ್ಯಾಯಾಲಯ ಅವರಿಗೆ ಮಧ್ಯಂತರ ಜಾಮೀನನ್ನು ವಜಾ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗ ಇವತ್ತಿಂದ ಫ್ರೆಶ್ ಅಂದರೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದೆ, ಆಲ್ರೆಡಿ ಕಸ್ಟಡಿಗೆ ಕೊಟ್ಟಾಗಿದೆ. ಹೊಸದಾಗಿ ಬೇಲ್ ಅರ್ಜಿಯನ್ನು ಹಾಕಬೇಕಾಗತ್ತೆ. ಇವತ್ತು ಅರ್ಜಿ ಹಾಕಿದ್ರು ಕೂಡ ಇವತ್ತೇ ವಿಚಾರಣೆ ಆದರೂ ಕೂಡ SIT ಪರ ವಕೀಲರು ಕೂಡ ಇದನ್ನು ಆಕ್ಷೇಪಣೆ ಸಲ್ಲಿಸ್ತಾರೆ. ಯಾಕಂದರೆ ತನಿಖಾ ಭಾಗವಾಗಿ ನಾವು 4 ದಿನ ಇವರನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ, ಸ್ಥಳ ಮಾಜರ್ ಮಾಡಬೇಕು, ವಿಚಾರಣೆ ಮಾಡಬೇಕು. ಈಗಾಗಲೇ ಸಂತ್ರಸ್ತೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾಳೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಇರೋದ್ರಿಂದ ನಮಗೆ ಆರೋಪಿ ಕಸ್ಟಡಿಯಲ್ಲಿ ಇರೋದು ಬೇಕಾಗುತ್ತೆ. ಹೀಗಾಗಿ ಅವರಿಗೆ ಬೇಲ್ ಕೊಡಬಾರ್ದು ಅಂತೇಳಿ SITಯ ಪರ ವಕೀಲರು ಕೂಡ ಮನವಿ ಮಾಡುವಂಥ ಕೆಲಸ ಇರುತ್ತೆ. ಹೀಗಾಗಿ ಈ ಒಂದು ಗ್ರೌಂಡ್ಸ್ ಮೇಲೆ ಅವರಿಗೆ ಈ 4 ದಿನಗಳ ಕಾಲ ಅಂದರೆ SITಯ ವಶದಲ್ಲಿ ಇರುವವರೆಗೂ ಕೂಡ ಬೇಲ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಈಗಾಗಲೇ ನೋಡ್ತಿರ್ಬೋದು, ಒಳಗಡೆ ಇದ್ದಂತಹ ವಕೀಲರು ಕೂಡ ಅವರ ಮಾಡಲಾಗ್ತಿದೆ. ಅವ್ರು ಹೊರಗಡೆ ಬಂದ ಮೇಲೆ ಏನ್ ಹೇಳ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಿದೆ. ಸ್ಮಿತಾ, ರೈಟ್. ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.